ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, TET ಎಕ್ಸಾಮ್ ಮುಗಿದಿದೆ. ಈಗ ನೀವು GPT, HSTR ಮತ್ತು PSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡ್ತಾ ಇದ್ದೀರಿ. ಆ ಒಂದು ವಿಷಯವನ್ನು ಕುರಿತು ಇವತ್ತು ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, TET ಎಕ್ಸಾಮ್ ಆಗಿದೆ ಅಂತೇಳಿ ಹಾಗೆ ಕೂರೋದು ಬೇಡ. ಯಾಕಂದರೆ ನೋಟಿಫಿಕೇಶನ್ ಯಾವ ಸಂದರ್ಭದಲ್ಲಾರು ಆಗ್ಬೋದು. 2026 ನೋಟಿಫಿಕೇಶನ್ ಆಗುತ್ತೆ. ಅದಕ್ಕೆ ನೀವು ಈಗಲಿಂದನೇ ತಯಾರಿಯನ್ನು ನಡೆಸಬೇಕಾಗತ್ತೆ. ಸೊ ನೋಡಿ, ಈ ಸಮಾಜ ವಿಜ್ಞಾನ ವಿಷಯ ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ ಮತ್ತು ವ್ಯವಹಾರ ಅಧ್ಯಯನ ಬರುತ್ತೆ, ರಾಜ್ಯಶಾಸ್ತ್ರ ಬರುತ್ತೆ, ಹಾಗೆ ಅದಕ್ಕೆ ರಿಲೇಟೆಡ್ ಅರ್ಥಶಾಸ್ತ್ರವನ್ನು ಕೂಡ ನಾವು ನೋಡ್ತೀವಿ. ನೋಡಿ, ಇಷ್ಟು ವಿಷಯಗಳನ್ನು ಕುರಿತು ಇರೋದೇ ಈ ಸಮಾಜ ವಿಜ್ಞಾನ ಅಂತ. ಆ ಸಮಾಜ ವಿಜ್ಞಾನ GPT ಮತ್ತು HSTR ಅಲ್ಲಿ ಪ್ರಮುಖ ವಿಷಯವಾಗಿರುತ್ತೆ. ಆದರೆ PSTಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಪ್ರಶ್ನೆಯನ್ನು ಕೇಳ್ತಾನೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಈ GPSTR, HSTR, PSTRಗೆ ಸಂಬಂಧಪಟ್ಟಂತಹ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ವಾಚ್ ಮಾಡಿ. ಸೊ ನಿಮ್ಮ ಓದಿನ ಜೊತೆಗೆ ಈ ಪ್ರಶ್ನೆಗಳನ್ನು ಆನ್ಸರ್ ಮಾಡುವಂಥ ಒಂದು ಎಬಿಲಿಟಿಯನ್ನು ಬೆಳೆಸ್ಕೊಳ್ಳಿ. ಯಾಕಂದರೆ ಮುಂದೆ ಬರುವಂತಹ ಎಕ್ಸಾಮಿಗೆ ಇವು ನಿಮಗೆ 100% ಯೂಸ್ಫುಲ್ ಆಗುವಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸಸ್ ಅನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಆ ಆನ್ಲೈನ್ ಕೋರ್ಸಸ್ ಯಾವ್ಯಾವ ಸಬ್ಜೆಕ್ಟಿಗೆ ಇದೆ ಅಂತ ನೋಡಿದಾಗ ನೋಡಿ, HSTR ಇದೆ, PSTR ಮತ್ತು GPSTRಗೆ ಸಂಬಂಧಪಟ್ಟಂತೆ ಇದೆ. ನೋಡಿ, ನೀವು ಪೇಪರ್ ಫಸ್ಟು ಅಥವಾ ಪೇಪರ್ ಸೆಕೆಂಡ್ ಯಾವುದು ಪಾಸ್ ಮಾಡ್ಕೊಂಡಿದ್ರೋ ಅದಕ್ಕೆ ತಕ್ಕಂತೆ ಕೋರ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಪ್ಲೇ ಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟನ್ನು ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಕ್ವಾಲಿಟಿ ಇರುವಂತಹ ವೀಡಿಯೋಸನ್ನು ಮತ್ತು ಎಕ್ಸ್ಪರ್ಟ್ ಟೀಚರಿಂದ ಕ್ಲಾಸನ್ನು ಮಾಡಿಕೊಡ್ತೀವಿ. ನಿಮ್ಮದು ಯಾವುದೇ ಡೌಟ್ ಇರುವಂತಹ ಒಂದು ಕ್ಲಿಯರನ್ನು ಮಾಡಿಕೊಡ್ತೀವಿ. ಮುಂದೆ ಬರುವಂತಹ 2026 ನೋಟಿಫಿಕೇಶನ್ ಆಗುತ್ತಲ್ಲ, ಆ ನೋಟಿಫಿಕೇಷನಲ್ಲಿ ನೀವೆಲ್ಲರೂ ಸೆಲೆಕ್ಷನ್ ಆಗಬೇಕು ಅನ್ನೋದೇ ನಮ್ಮ ಆಶಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡಿದಾಗ ಸ್ನೇಹಿತರೆ ನೋಡಿ, ಪುನರ್ ರಫ್ತು ವ್ಯಾಪಾರಕ್ಕೆ ಪ್ರಸಿದ್ಧಿ ಪಡೆದಿರುವ ಪ್ರಮುಖ ರಾಷ್ಟ್ರ ಯಾವುದು? ಇಲ್ಲಿ ವಿದೇಶಿ ವ್ಯಾಪಾರ ಅಂತ ನೋಡಿದಾಗ 3 ರೀತಿ ವಹಿವಾಟುಗಳು ನಡೀತಾವೆ. ಒಂದು ರಫ್ತು ಅಂತ ಕರಿತೀವಿ. ರಫ್ತು ಅಂದರೆ ನಮ್ಮಲ್ಲಿ ಉತ್ಪಾದನೆಯಾದಂತಹ ವಸ್ತುಗಳನ್ನು ವಿದೇಶಿ ರಾಷ್ಟ್ರಗಳಿಗೆ ಕಳಿಸುವುದನ್ನು ರಫ್ತು ಅಂತ ಕರಿತೀವಿ. ಹಾಗೆ ಆಮದು ಅಂತ ಮಾಡ್ಕೊಳ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೀವಿ. ಆಮದು ಅಂದರೆ ಏನು? ನಮ್ಮಲ್ಲಿ ಕೊರತೆ ಇರುವಂತಹ ವಸ್ತುಗಳನ್ನು ವಿದೇಶಿ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋದನ್ನು ಆಮದು ಅಂತ ಕರಿತೀವಿ. ಈಗ ರಫ್ತು ಅಂದರೆ ಗೊತ್ತು ನಮಗೆ, ಆಮದು ಅಂದರೆ ಗೊತ್ತು. ಹಾಗಾದರೆ ಈ ಪುನರ್ ರಫ್ತು ಅಂದರೆ ಏನು ಅಂತ ಗೊತ್ತಿರಬೇಕು. ಪುನರ್ ರಫ್ತು ಅಂದರೆ ಕೆಲವೊಂದು ರಾಷ್ಟ್ರಗಳು ಏನು ಮಾಡ್ತಾವಪ್ಪ ಅಂದರೆ, ಯಾವುದೋ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದಂತಹ ವಸ್ತುಗಳನ್ನು ತಾನು ತರಿಸ್ಕೊಂಡು ಆ ವಸ್ತುವನ್ನು ಮತ್ತೊಂದು ರಾಷ್ಟ್ರಕ್ಕೆ ಏನು ಮಾಡುತ್ತಪ್ಪ ಅಂದರೆ ವ್ಯಾಪಾರ ಮಾಡಿಕೊಡುತ್ತೆ ಅಥವಾ ಅದನ್ನು ಮಾರಾಟ ಮಾಡುತ್ತೆ. ಅದನ್ನು ಕರೆಯುವಂಥದ್ದು ಏನಂತ ಕರಿತೀವಿ? ಪುನರ್ ರಫ್ತು ಅಂತ. ಈಗ ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳಿತೀವಂತ ಅಂದ್ಕೊಳ್ಳಿ, ಅಥವಾ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಸಿಗತ್ತೆ. ಆ ರೇಷ್ಮೆಯನ್ನು ಮತ್ತೊಂದು ರಾಷ್ಟ್ರ ತರಿಸ್ಕೊಳ್ಳುತ್ತೆ, ಅದನ್ನು ಮತ್ತೊಂದು ರಾಷ್ಟ್ರಕ್ಕೆ ಏನು ಮಾಡುತ್ತೆ? ವ್ಯಾಪಾರ ಅಥವಾ ಅದನ್ನು ಮಾರಾಟ ಮಾಡುತ್ತೆ. ಇದನ್ನೇ ಕರೆಯುವಂಥದ್ದು ಪುನರ್ ರಫ್ತು ಅಂತ ಕರಿತೀವಿ. ಅರ್ಥ ಆಯ್ತಾ? ಪುನರ್ ರಫ್ತು ಅಂದರೆ ತಾನು ಉತ್ಪಾದನೆ ಮಾಡಲ್ಲ, ಇನ್ನೊಂದು ರಾಷ್ಟ್ರದಲ್ಲಿ ಉತ್ಪಾದನೆ ಆಗಿರೋದನ್ನು ತರಿಸ್ಕೊಂಡು ಮತ್ತೊಂದು ರಾಷ್ಟ್ರಕ್ಕೆ ಅದನ್ನು ವ್ಯಾಪಾರ ಮಾಡೋದನ್ನೇ ಏನಂತ ಕರಿತೀವಿ ನಾವು? ಪುನರ್ ರಫ್ತು. ಆ ಪುನರ್ ರಫ್ತಿಗೆ ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಒಂದು ರಾಷ್ಟ್ರ ಯಾವುದು ಅಂತ ಕೇಳಿದರೆ ಸಿಂಗಾಪುರ್ ಅನ್ನೋಂಥದ್ದು ಇದೇ ಕೆಲಸವನ್ನು ಮಾಡೋದದು. ಹಾಗಾದರೆ ಜಗತ್ತಿನಲ್ಲಿ ಪುನರ್ ರಫ್ತು ವ್ಯಾಪಾರಕ್ಕೆ ಪ್ರಸಿದ್ಧಿ ಪಡೆದಿರುವಂತಹ ರಾಷ್ಟ್ರ ಯಾವುದಂತ ಕೇಳಿದರೆ ಸಿಂಗಾಪುರನ್ನು ಆನ್ಸರ್ ಮಾಡಬೇಕಾಗತ್ತೆ. ಮೊದಲನೇ ಪ್ರಶ್ನೆಗೆ B ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಹಾಗೆ ಎರಡನೇ ಪ್ರಶ್ನೆಗೆ ಹೋಗೋಣ. ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಿ ಗುಣಮಟ್ಟ ಸರಿಯಾಗಿರುವ ವಸ್ತುಗಳ ಮೇಲೆ ಚಿಹ್ನೆ ಮುದ್ರಿಸುವ ಸಂಸ್ಥೆ ಯಾವುದು? ಅಂದರೆ ಒಂದು ವಸ್ತುವನ್ನು ತೆಗೆದುಕೊಂಡು ಅದು ಕ್ವಾಲಿಟಿ ಸರಿ ಇದೆಯಾ, ಅದರಲ್ಲಿ ಯಾವುದಾದ್ರು ಮಿಕ್ಸ್ ಆಗಿದೆಯಾ, ಅದನ್ನೆಲ್ಲ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಒಂದು ಲೇಬಲ್ ಅಥವಾ ಒಂದು ಮಾರ್ಕನ್ನು ಕೊಡ್ತಾರೆ, ಒಂದು ಮುದ್ರೆಯನ್ನು ಕೊಡ್ತಾರೆ. ಅಂತಹ ಸಂಸ್ಥೆ ಯಾವುದು ಅಂತ ಕೇಳಿರುವಂಥದ್ದು. ISI ಮಾರ್ಕನ್ನು ಕೊಡ್ತೀವಲ್ಲ,
ಆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಮಾರ್ಕ್ ಅಂತ ಹೇಳಿ. ಹಾಗಾದ್ರೆ ಆ ಒಂದು ಮಾರ್ಕ್ ಅನ್ನ ಕೊಡುವಂತಹ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡಿ, ಮೊದಲನೇದಾಗಿ ಭಾರತೀಯ ಮಾನಕ ಸಂಸ್ಥೆ ಅಂತ ಇದೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ, ಅಥವಾ ICAR ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳಿ. ಹಾಗಾದ್ರೆ ಈ ಎರಡು ಸಂಸ್ಥೆಗಳು ಕೊಡ್ತಾವೋ ಅಥವಾ ಯಾವುದಾದ್ರು ಒಂದು ಸಂಸ್ಥೆ ಈ ಒಂದು ISI ಮಾರ್ಕ್ ಅನ್ನ ಕೊಡುತ್ತೆ ಅಂತ ನೋಡಿದಾಗ ಎ ಮಾತ್ರ ಸರಿ ಅಂತ ಇದೆ, ಬಿ ಮಾತ್ರ ಸರಿ ಅಂತ ಇದೆ. ಎ ಮತ್ತು ಎರಡು ಅಂದ್ರೆ ಎರಡು ಸಂಸ್ಥೆಗಳು ISI ಮಾರ್ಕ್ ಅನ್ನ ಕೊಡತ್ತಂತಲ್ಲಿ, ಅಥವಾ ಎ ಮತ್ತು ಬಿ ಎರಡು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ISI ಮಾರ್ಕ್ ಅನ್ನು ಕೊಡುವಂತಹ ಸಂಸ್ಥೆ ಯಾವುದಪ್ಪ ಅಂದರೆ ಭಾರತೀಯ ಮಾನಕ ಸಂಸ್ಥೆ ಅಂತ ಇದೆಯಲ್ಲ. ಸೊ ಈ ಒಂದು ಸಂಸ್ಥೆ ಈ ಒಂದು ಮಾರ್ಕ್ ಅನ್ನು ಕೊಡುವಂಥದ್ದು ಯಾವುದು, ISI ಮಾರ್ಕ್ ಅನ್ನು ಕೊಡುವಂತಹ ಸಂಸ್ಥೆ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಕ್ಲಿಯರಾ? ನೋಡಿ, ಎರಡನೇ ಪ್ರಶ್ನೆಗೆ ಒಂದನೇದು ಸರಿಯಾಗಿರುವಂಥದ್ದು ಅಂದರೆ ಆಪ್ಷನ್ ಎ ಅನ್ನುವಂಥದ್ದು ಇದಕ್ಕೆ ರೈಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸಗಟು ವ್ಯಾಪಾರದ ಪ್ರಮುಖ ಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ? ಹೋಲ್ಸೇಲ್ ಅಂತ ಕರಿತೀವಲ್ಲ, ಸಗಟು ವ್ಯಾಪಾರದ ಪ್ರಮುಖ ಲಕ್ಷಣಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಇದೆ. ನೋಡಿ, ಈ ಸಗಟು ವ್ಯಾಪಾರಗಾರರು ಏನಿದಾರಲ್ಲ ಇವರು ಚಿಲ್ಲರೆ ವ್ಯಾಪಾರಗಳಿಗೆ ಮಾರುತ್ತಾರೆ. ಅಂದರೆ ಹೋಲ್ಸೇಲ್ ಆಗಿರ್ತಾರಲ್ಲ, ಅವ್ರು ಯಾರಿಗೆ ಕೊಡ್ತಾರಪ್ಪ ಅಂದರೆ ಈ ಚಿಲ್ಲರೆ ವ್ಯಾಪಾರದವರಿಗೆ ಕೊಡುವಂಥದ್ದು. ಹಾಗಾಗಿ ಇದು ಸರಿಯಾಗಿರುತ್ತೆ. ಸಗಟು ವ್ಯಾಪಾರಗಾರರು ಯಾರಿಗೆ ಕೊಡ್ತಾರಪ್ಪ ಅಂದರೆ ಚಿಲ್ಲರೆ ವ್ಯಾಪಾರಗಳಿಗೆ ಕೊಡ್ತಾರೆ. ಆ ಚಿಲ್ಲರೆ ವ್ಯಾಪಾರಗಳು ಏನು ಮಾಡ್ತಾರೆ, ಜನಸಾಮಾನ್ಯರಿಗೆ ಮಾರಾಟವನ್ನು ಮಾಡೋದನ್ನು ನಾವು ನೋಡ್ತೀವಿ. ನೆಕ್ಸ್ಟು, ಹೆಚ್ಚು ಲಾಭದ ಪ್ರಮಾಣ ಇಟ್ಟಿರುವುದಿಲ್ಲ. ಇವರಿಗೆ ಏನಂದರೆ ಈ ಸಗಟು ವ್ಯಾಪಾರಗಾರರು ತುಂಬ ಲಾಭ ಬಯಸೋದಿಲ್ಲ. ಅವರು ಒಂದು ವಸ್ತು ಮೇಲೆ ₹1 ಸಿಕ್ಕಿದ್ರು ಅವರು ಬಿಡ್ತಾರೆ. ಯಾಕಂದರೆ ಹೋಲ್ಸೇಲ್ ಆಗಿದ್ದರಿಂದ ಲಾಟ್ ಗಟ್ಟಲೆ ವಸ್ತುಗಳನ್ನು ಮಾರಾಟ ಮಾಡೋದ್ರಿಂದ ಅವರಿಗೆ ಲಾಭ ಹೆಚ್ಚಾಗಿರುತ್ತೆ. ಆದರೆ ವಸ್ತುಗಳ ಮೇಲೆ ಹೆಚ್ಚಿನ ಲಾಭವನ್ನು ಅವರು ವಿಧಿಸುವುದಿಲ್ಲ. ಹಾಗಾಗಿ ಹೆಚ್ಚು ಲಾಭದ ಪ್ರಮಾಣ ಇಟ್ಟಿರುವುದಿಲ್ಲ ಅನ್ನೋದು ಸರಿಯಾಗಿರುವಂಥದ್ದು. ಯಾವುದಕ್ಕೆ ಸಂಬಂಧಿಸಿದೆ ಇದು? ಸಗಟು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟು, ಉತ್ಪಾದಕರ ಪರವಾಗಿ ಜಾಹೀರಾತು ಮಾಡುತ್ತಾರೆ. ಅಂದರೆ ಯಾರು ಪ್ರೊಡಕ್ಷನ್ ಮಾಡ್ತಾರೋ ಅವರಿಗೆ ಮಾರ್ಕೆಟಿಂಗು ಕೂಡ ಮಾಡಿಕೊಡ್ತಾರೆ. ಯಾಕಂದರೆ ನೀವು ಈ ಸಗಟು ವ್ಯಾಪಾರಕ್ಕೆ ಹೋದಾಗ ನಾವು ಯಾವುದೋ ಒಂದು ವಸ್ತುವನ್ನು ಕೊಂಡ್ಕೊಳ್ತೀವಿ ಅಂದಾಗ ಆ ವಸ್ತು ಇರಲ್ಲ. ಅದಕ್ಕೆ ಆಲ್ಟರ್ನೇಟ್ ಆಗಿರುವಂತಹ ವಸ್ತುವನ್ನು ಮಾರ್ಕೆಟಿಂಗ್ ಮಾಡ್ತಾರೆ ಅವರು. ನೋಡಿ, ಆ ಬ್ರ್ಯಾಂಡ್ ಇಲ್ಲದ್ರೇನೆ ಸೇಮ್ ಬ್ರ್ಯಾಂಡಿಂದು ಮತ್ತೊಂದು ವಸ್ತು ಇದೆ ಅಂಥೇಳಿ ನಮಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಅವರು ಉತ್ಪಾದಕರ ಪರವಾಗಿ ಜಾಹೀರಾತನ್ನು ಕೂಡ ಮಾಡುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದರೆ ಈ ಸಗಟು ವ್ಯಾಪಾರಗಾರರು ಮಾಡೋದನ್ನು ನೋಡ್ತೀವಿ. ಹಾಗಾಗಿ ಇದು ಕೂಡ ಸರಿಯಾಗಿರುವಂಥದ್ದು. ನೆಕ್ಸ್ಟು, ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿದ್ದಾರೆ. ನೋಡಿ, ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿ ಇವರಾಗಿರೋದಿಲ್ಲ. ಯಾಕಂದರೆ ಇವರು ಹೋಲ್ಸೇಲ್ ಆಗಿ ಯಾರಿಗೋ ಒಬ್ಬ ವ್ಯಕ್ತಿ ಕೊಡ್ತಾರೆ, ಆ ವ್ಯಕ್ತಿ ತೆಗೆದುಕೊಂಡು ಹೋಗಿ ಅದನ್ನು ಮಾರಾಟವನ್ನು ಮಾಡ್ತಾರೆ. ಹಾಗಾದರೆ ಆ ಒಂದು ವ್ಯಕ್ತಿ ಯಾರಪ್ಪ ಅಂದರೆ ಈ ಚಿಲ್ಲರೆಗಾರರು ಅಂತ ಕರಿತೀವಿ. ಚಿಲ್ಲರೆಗಾರರು ಅಂತ ಕರೆಯುವಂಥದ್ದು. ಈಗ ಮಾರ್ಕೆಟಿಗೆ ಹೋದಾಗ APMC ತರಕಾರಿ ಮಂಡಿನೇ ದೊಡ್ಡದಾಗಿರುತ್ತೆ. ಅಲ್ಲಿ ಅವರು ಹೋಲ್ಸೇಲ್ ಆಗಿ ತರಕಾರಿಯನ್ನು ತರ್ತಾರೆ. ಅದು ತಳ್ಳೋ ಗಾಡಿಯ ಮೂಲಕ ಆಗಿರ್ಬೋದು, ಇನ್ನೊಂದು ರೂಪದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಜನಸಾಮಾನ್ಯರಿಗೆ ಆ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಹಾಗಾಗಿ ಕೊನೆಯ ಕೊಂಡಿಯಾಗಿ ಕೆಲಸ ಮಾಡುವಂಥವ್ರು ಯಾರಪ್ಪ ಅಂದರೆ ಈ ಚಿಲ್ಲರೆ ವ್ಯಾಪಾರಗಾರರು ಕೊನೆಯ ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಇದು ಸಗಟು ವ್ಯಾಪಾರಕ್ಕೆ ವಿರುದ್ಧವಾಗಿರೋ ಅಥವಾ ತಪ್ಪಾಗಿರುವಂತಹ ಹೇಳಿಕೆ ಆಗಿರುತ್ತೆ. ಆದರೆ ಮೊದಲ 3 ಹೇಳಿಕೆಗಳಿದಾವಲ್ಲ ಅದು ಯಾವುದಕ್ಕೆ ಸಂಬಂಧಿಸಿರೋದು? ಸಗಟು ವ್ಯಾಪಾರಕ್ಕೆ ಸಂಬಂಧಿಸಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರ್ತವೆ. ಕ್ಲಿಯರಾ? ಇದು ಮಾತ್ರ 4ನೇದು, ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿ ಯಾರಾಗಿರ್ತಾರಪ್ಪ ಅಂದರೆ ಚಿಲ್ಲರೆ ವ್ಯಾಪಾರಗಾರರಾಗಿರ್ತಾರೆ. 3ನೇ ಪ್ರಶ್ನೆಗೆ ಡಿ ಸರಿಯಾದಂತಹ ಉತ್ತರವಾಗಿರುತ್ತೆ. ಇದು ಗೊತ್ತಿರಬೇಕು. ರೈಟ್? ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವ ಸ್ಥಳವನ್ನು ಮಳೆ ನೆರಳಿನ ಪ್ರದೇಶ, ರೈನ್ ಸ್ಯಾಡೋ ರೀಸನ್ ಎನ್ನುವರು? ಇಲ್ಲಿ ಮಂಗಳೂರು ಇದೆ, ಹಾಸನ ಇದೆ, ಉಡುಪಿ ಇದೆ, ಕಾರವಾರ ಇದೆ. ಇದಕ್ಕೆ ಜಸ್ಟ್ ಬೆಸ್ಟ್ ಎಕ್ಸಾಂಪಲ್ ಅಂತ ನೋಡಿದಾಗ ಒಂದು ಮ್ಯಾಪಲ್ಲಿ ಕರ್ನಾಟಕದ ಪ್ರಶ್ನೆ ಆಗಿರುತ್ತೆ. ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ ಇದು. ಇಲ್ಲಿ ಮಳೆ ನೆರಳಿನ ಪ್ರದೇಶ ಅನ್ನೋದು ಯಾವುದು ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿರುವಂತಹ 3 ಜಿಲ್ಲೆಗಳನ್ನು ಅಥವಾ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇದೆ, ಉತ್ತರ ಕನ್ನಡ, ಮಧ್ಯದಲ್ಲಿ ಉಡುಪಿ ಜಿಲ್ಲೆ ಇದೆ. ನೆಕ್ಸ್ಟ್ ಯಾವುದಿದೆಯಪ್ಪ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕಂಡುಬರುತ್ತೆ. ಈಗ ಈ ಭಾಗದಿಂದ ಮಾರುತಗಳು ಬೀಸ್ಕೊಂಡು ಬರ್ತಾವೆ. ಇಲ್ಲಿ ವಿಂಡ್ಸ್ ಬರ್ತಾವೆ. ಕ್ಲಿಯರಾ? ಈ ಭಾಗದಿಂದ ಮಾರುತಗಳು ಅಂದರೆ ಯಾವ ಶಾಖೆಯಿಂದ ಬರ್ತವೆ ಇವು? ಅರಬ್ಬಿ ಸಮುದ್ರದಿಂದ ಮಾರುತಗಳು ಬರ್ತಾವೆ. ಈ ಅರಬ್ಬಿ ಸಮುದ್ರದಿಂದ ಬೀಸುವಂತಹ ಮಾರುತಗಳನ್ನು ಇಲ್ಲಿ ಏನಿದೆಯಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸ್ ಕಂಡುಬರುತ್ತೆ, ಪಶ್ಚಿಮ ಘಟ್ಟಗಳು ಕಂಡುಬರ್ತಾವೆ.
ಆ ಪಶ್ಚಿಮ ಘಟ್ಟಗಳ ಸಾಲು ಏನಿದೆಯಲ್ಲ, ಆ ಪಶ್ಚಿಮ ಘಟ್ಟಗಳು ಅಂದರೆ ಹೀಗೆ ಎತ್ತರವಾಗಿರುವಂತಹ ಒಂದು ಭೂಪ್ರದೇಶವಾಗಿರುತ್ತೆ. ಇಲ್ಲಿಂದ ಮಾರುತಗಳು ಹಿಂಗೆ ಬೀಸ್ಕೊಂಬಂದಾಗ ಆ ಪಶ್ಚಿಮ ಘಟ್ಟಗಳ ಎತ್ತರಕ್ಕೆ ಹಿಂಗೆ ಹಾದು ಹೋಗ್ತಾವೆ. ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಳ್ಕೊಳ್ಳುತ್ತೆ, ಟೆಂಪ್ರೇಚರ್ ಲಾಸ್ ಆಗುತ್ತೆ. ಆ ಟೆಂಪ್ರೇಚರ್ ಲಾಸ್ ಆಗಿಬಿಟ್ಟು ಅಲ್ಲೇ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಇದೇ ಜಾಗದಲ್ಲಿ ಮೋಡಗಳು ನಿರ್ಮಾಣವಾಗುತ್ತೆ, ಇಲ್ಲೇ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಈ ಕ್ಲೌಡ್ ಫಾರ್ಮೇಷನ್ ಆಗಿಬಿಟ್ಟು ಇದೇ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆಯನ್ನು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೋಡಿ, ಒಂದು ಮೌಂಟೇನ್ ಇದೆ ಅಂದಾಗ, ಹೀಗಿದೆ ಅಂದಾಗ ಇಲ್ಲಿಂದ ಮಾರುತಗಳು ಹಿಂಗೆ ಹತ್ಕೊಂಡು ಹೋದರೆ, ಸೊ ಇಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗಿ ಇಲ್ಲೇ ಫ್ರೀಸಿಂಗ್ ಆಗಿ ಕ್ಲೌಡ್ ಫಾರ್ಮೇಷನ್ ಆಗಿ ಈ ಏರಿಯಾದಲ್ಲಿ ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾ? ಹಾಗಾಗಿ ಈ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಅತಿ ಹೆಚ್ಚು ಮಳೆಯನ್ನು ಪಡಿತಾವೆ. ಯಾಕಂದರೆ ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಸೈಡಲ್ಲಿದ್ದಾವೆ. ಮಾರುತಗಳು ಹಿಂಗೆ ಹೋಗೋದ್ರಿಂದ ಅಲ್ಲೇ ಕ್ಲೌಡ್ ಫಾರ್ಮೇಷನ್ ಆಗೋದ್ರಿಂದ ಇಷ್ಟು ಏರಿಯಾಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ನೆಕ್ಸ್ಟು ಗಾಳಿ ಇಲ್ಲಿಂದ ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಬೆಟ್ಟವನ್ನು ಹತ್ತಿ ಗಾಳಿ ಈ ಭಾಗಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗಾಳಿ ಬರಬೇಕಾದ್ರೆ ಅದರಲ್ಲಿ ಏನು ಇರೋದಿಲ್ಲಪ್ಪ ಅಂದರೆ ತೇವಾಂಶ ಇರಲ್ಲ, ಇದರಲ್ಲಿ ಮಾಯಿಶ್ಚರ್ ಇರಲ್ಲ. ತೇವಾಂಶ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಡ್ರೈ ವಿಂಡ್ಸ್ ಆಗಿ ಒಣಗಾಳಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಆದರೆ ಕ್ಲೌಡಲ್ಲಿ ಮಾಯಿಶ್ಚರ್ ಇರಲ್ಲ, ಹಾಗಾಗಿ ಮಳೆನೂ ಕೂಡ ಬರಲ್ಲ. ಸೊ ಮಳೆ ಬರದೇ ಇರುವಂತಹ ಪ್ರದೇಶವನ್ನೇ ಅಥವಾ ಕಡಿಮೆ ಮಳೆ ಬೀಳುವಂತಹ ಪ್ರದೇಶವನ್ನೇ ಏನಂತ ಕರಿತೀವಿ? ರೈನ್ ಸ್ಯಾಡೋ ರೀಸನ್ ಅಥವಾ ಮಳೆ ನೆರಳಿನ ಪ್ರದೇಶ ಅಂತಾನೆ ಕರೆಯುವಂಥದ್ದು. ಹಾಗಾದರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಮಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆ ಆಗತ್ತೆ. ಈ ಭಾಗ ಅಂದರೆ ಮಳೆ ಪ್ರಮಾಣ ಜಾಸ್ತಿ. ಉಡುಪಿಯಲ್ಲೂ ಕೂಡ ಅತಿ ಹೆಚ್ಚು ಮಳೆ ಪಡೆಯುತ್ತೆ, ಹಾಗೆ ಕಾರವಾರನೂ ಕೂಡ ಹೆಚ್ಚು ಮಳೆ ಪಡೆಯುತ್ತೆ. ಆದರೆ ಕಡಿಮೆ ಮಳೆ ಪಡೆಯುವಂಥ ಭಾಗ ಯಾವುದಾಗತ್ತೆ ಅಂದರೆ ಹಾಸನ ಭಾಗ. ಈ ಹಾಸನ ಜಿಲ್ಲೆ ಏನಿದೆಯಲ್ಲ ಅದನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ನೋಡಿ, ಹಾಸನದ ಪಶ್ಚಿಮ ಭಾಗ ಏನಿದೆಯಲ್ಲ ಅಲ್ಲಿ ಮಳೆ ಆಗತ್ತೆ. ಅದೇ ಪೂರ್ವ ಭಾಗಕ್ಕೆ ಹೋದಾಗ, ಈಗ ಅರಸೀಕೆರೆ ಭಾಗಕ್ಕೆ ಬಂದಾಗ ಅಲ್ಲಿ ಮಳೆ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ಏನಂತ ಕರಿತೀವಿ? ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಕಂಪೇರ್ ಟು ಮಂಗಳೂರು, ಇಲ್ಲಿ ಮಂಗಳೂರು ಇದೆಯಲ್ವಾ, ಮಂಗಳೂರು, ಇಲ್ಲಿ ಹಾಸನ ಇದೆ. ಎರಡನ್ನ ಕಂಪ್ಯಾರಿಸನ್ ಆದಾಗ ಇಲ್ಲಿ ಹೆವಿ ರೈನ್ಫಾಲ್ ಆದರೆ ಇದು ರೈನ್ ಸ್ಯಾಡೋ ರೀಸನ್ ಅಲ್ಲಿ ಕಂಡುಬರುತ್ತಂತ, ಮಳೆ ನೆರಳಿನ ಪ್ರದೇಶದಲ್ಲಿ ಇರೋದ್ರಿಂದ. ಹಾಗಾಗಿ 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಹಾಸನ ಅಥವಾ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಇಂತಹ ಮಳೆಯನ್ನು ಏನಂತ ಕರೀತಾರಪ್ಪ ಅಂದರೆ ಪರ್ವತ ಜನಿತ ಮಳೆ ಅಂತ ಕರಿತೀವಿ. ಓರೋಗ್ರಫಿಕಲ್ ರೈನ್ಫಾಲ್ ಅಂತಲೂ ಕೂಡ ಕರೆಯುವಂಥದ್ದು. ಪರ್ವತಗಳು ತಡೆಗಟ್ಟಿ ಮಳೆ ಬೀಳೋದನ್ನೇ ಪರ್ವತ ಜನಿತ ಮಳೆ ಆರ್ ಓರೋಗ್ರಫಿಕಲ್ ರೈನ್ಫಾಲ್ ಅಂತ ಕರಿತೀವಿ. ಈ ಒಂದು ಪ್ರಶ್ನೆಯಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕಾನ್ಸೆಪ್ಟ್ ಆಗಿರುತ್ತೆ, ಅದು ಕೂಡ ನಮಗೆ ಗೊತ್ತಿರಬೇಕು. ಹಾಗೆ ಸ್ನೇಹಿತರೆ ನೋಡಿ, ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಬುಕ್ಸನ್ನು ನಾನೇ ಬರೆದಿರುವಂತಹ ಒಂದು ಪುಸ್ತಕವಾಗಿರುತ್ತೆ, ಕರ್ನಾಟಕ ಭೂಗೋಳ. ಈ ಕರ್ನಾಟಕ ಭೂಗೋಳ ಅನ್ನೋಂಥದ್ದು UPSC, KPSC, ಗ್ರೂಪ್ ಸಿ, AE, JE ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು, PC ಆಗಿರ್ಬೋದು, PSI ಎಲ್ಲ ಎಕ್ಸಾಮ್ಸಿಗೆ ಯೂಸ್ ಆಗೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ಇದರಲ್ಲಿ ಯಾವ್ಯಾವ ವಿಷಯಗಳಿದಾವಪ್ಪ ಅಂದರೆ ಕರ್ನಾಟಕದ ಭೂಗೋಳದ ಪರಿಚಯ ಅಂತ ಕಂಡುಬರುತ್ತೆ. ಅಂದರೆ ಕರ್ನಾಟಕದ ಪರಿಚಯ ಆಗಿರ್ಬೋದು, ಅಥವಾ ಸ್ವಾಭಾವಿಕ ಸಸ್ಯವರ್ಗ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಹಾಗೆ ಪ್ರಾಕೃತಿಕ ಲಕ್ಷಣ, ಮಣ್ಣು ಆಗಿರ್ಬೋದು, ಸೊ ನದಿ ವ್ಯವಸ್ಥೆ, ಎಲ್ಲ ವಿಷಯಗಳನ್ನು ಒಟ್ಟು 17 ಯೂನಿಟ್ಸನ್ನು ಹೊಂದಿರುವಂತಹ ಒಂದು ಕಾನ್ಸೆಪ್ಟ್ ಇದರಲ್ಲಿ ಕಂಡುಬರುತ್ತೆ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಮಾಹಿತಿನೂ ಕೂಡ ನಿಮಗೆ ಸಿಗುತ್ತೆ. ಆ 31 ಜಿಲ್ಲೆಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕನ್ನು ಇಟ್ಕೊಂಡು ಈ ಒಂದು ಬುಕ್ಸನ್ನು ರಚನೆ ಮಾಡಿರುವಂಥದ್ದು. ಹಾಗೆ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್, ಕರ್ನಾಟಕದಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂತಹ ಇದುವರೆಗೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರವನ್ನು ಕೂಡ ಕೊಡಲಾಗಿದೆ. ಸೊ ಇಷ್ಟು ಮಾಹಿತಿಯನ್ನು ಒಳಗೊಂಡಿರೋದೇ ಈ ಕರ್ನಾಟಕ ಭೂಗೋಳ ಅಂತೇಳಿ. ಸೊ ಈ ಬುಕ್ಸ್ ನಿಮಗೆ ಬೇಕಿದ್ರೆ 9008515660ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಮ ಮನೆಗೆ ಕೊರಿಯರ್ ಮೂಲಕ ಬುಕ್ಸನ್ನು ಕಳಿಸಲಾಗತ್ತೆ. ಸೊ ಅದರ ಕಾಸ್ಟು ಅವೆಲ್ಲವೂ ಕೂಡ ನೀವು ಕಾಲ್ ಮಾಡಿದರೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಪಂಚದಲ್ಲಿ ಅತಿ ಹೆಚ್ಚು ಆರ್ಟಿಷಿಯನ್ ಬಾವಿಗಳು ಕಂಡುಬರುವ ರಾಷ್ಟ್ರ ಯಾವುದು? ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಆರ್ಟಿಷಿಯನ್ ಬಾವಿಗಳು ಯಾವ ರಾಷ್ಟ್ರದಲ್ಲಿ ಕಂಡುಬರ್ತಾವಪ್ಪ ಅಂದರೆ ಆಪ್ಷನಲ್ಲಿ ಅಮೇರಿಕಾ ಇದೆ, ಬ್ರೆಜಿಲ್ ಇದೆ, ಆಸ್ಟ್ರೇಲಿಯಾ ಇದೆ, ಜಪಾನ್ ಇದೆ. ಹೈಯೆಸ್ಟ್ ಕಂಡುಬರೋದು ಏನಪ್ಪ ಅಂದರೆ ಈ ಆಸ್ಟ್ರೇಲಿಯಾ ಭಾಗದಲ್ಲಿ ಅತಿ ಹೆಚ್ಚು ಆರ್ಟಿಷಿಯನ್ ಬಾವಿಗಳು ಕಂಡುಬರ್ತಾವೆ.
ಆರ್ಟಿಷಿಯನ್ ಬಾವಿಗಳು ಅಂದರೆ ಯಾವ ರೀತಿ ಇರ್ತಾವಪ್ಪ ಅಂದರೆ ಇಲ್ಲಿ ಎರಡು ರೀತಿಯಲ್ಲಿ ಶಿಲೆಗಳನ್ನು ನಾವು ನೋಡ್ತೀವಿ. ನೋಡಿ, ಈ ಭಾಗದಲ್ಲಿ ಹಾರ್ಡ್ ರಾಕ್ಸ್ ಇರುತ್ತೆ, ಇದನ್ನು ಅಪ್ರವೇಶ ಶಿಲೆ ಅಂತ ಕರಿತೀವಿ. ಅಪ್ರವೇಶ ಶಿಲೆ ಅಂತ ಕರಿತೀವಿ. ಇಲ್ಲಿ ಪ್ರವೇಶ ಶಿಲೆ ಅಂತ ಕರಿತೀವಿ. ಅಂದರೆ ಮಳೆ ನೀರು ಬಿದ್ದಂತಹ ಸಂದರ್ಭದಲ್ಲಿ ಭೂಮಿಯ ಆಳದಲ್ಲಿ ಇಲ್ಲಿ ನೀರು ಹೋಗಿ ಸಂಗ್ರಹವಾಗಿರುತ್ತೆ. ಆ ಸಂಗ್ರಹವಾದಂತಹ ನೀರು ಹೊರಗಡೆ ಬರೋಕ್ಕೆ ಆಗಲ್ಲ. ಆಗ ನಾವೇನು ಮಾಡ್ತೀವಿ, ಸ್ವಲ್ಪ ಹೋಲ್ ಮಾಡ್ತೀವಿ, ರಂಧ್ರ ಮಾಡಿ ಆ ಪ್ರೆಷರಿಂದ ನೀರೇನಾಗುತ್ತೆ ಆಟೋಮೆಟಿಕಲಿ ಹೊರಗಡೆ ಬಂದು ಚೆಲ್ಲತ್ತೆ. ಹಿಂಗೆ ಯಾವುದೇ ಬೋರ್ ಕುರ್ಸಂಗಿಲ್ಲ, ಯಾವುದೇ ಇಲ್ಲ. ಆ ಪ್ರೆಷರ್ನಿಂದ ನೀರು ಏನಾಗತ್ತಪ್ಪ ಅಂದರೆ ಹೊರಗಡೆ ಬಂದು ಚೆಲ್ಲತ್ತೆ. ಇಂತಹ ಬಾವಿಯನ್ನು ಏನಂತ ಕರಿತೀವಿ ನಾವು, ಆರ್ಟಿಷಿಯನ್ ಬಾವಿಗಳು ಅಂತ ಕರಿತೀವಿ. ಅಂತಹ ಆರ್ಟಿಷಿಯನ್ ಬಾವಿಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ ಆಸ್ಟ್ರೇಲಿಯಾದಲ್ಲೇ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಂಡು ಬರೋದನ್ನು ನೋಡ್ಬೋದು. 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು, ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಇವುಗಳಲ್ಲಿ ಯಾವುದು ಜಾಗೃತ ಜ್ವಾಲಾಮುಖಿ ಅಲ್ಲ ಅಂತ ಇದೆ. ಆಕ್ಟಿವ್ ವಾಲ್ಕೆನೋಸ್ ಅಲ್ಲ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ಪಿನಟೋಬಾ ಅಂತ ಇದೆ, ಇದು ಜಾಗೃತ ಜ್ವಾಲಾಮುಖಿಯಾಗಿದೆ. ಹಾಗೆ ಸ್ಟ್ರಾಂಬೋಲಿ ಅಂತ ಇದೆ, ಇದು ಕೂಡ ಜಾಗೃತ ಜ್ವಾಲಾಮುಖಿ. ಮೌಂಟ್ ಎಟ್ನಾ ಅಂತ ಇದೆ, ಇದು ಕೂಡ ಜಾಗೃತ ಜ್ವಾಲಾಮುಖಿ. ಹಾಗಾದರೆ ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಮೌಂಟ್ ಫ್ಯೂಜಿಯಾಮಾ ಅಂತ ಇದೆ, ಇದು ಜಪಾನ್ ರಾಷ್ಟ್ರದಲ್ಲಿರುವಂಥದ್ದು. ಈ ಮೌಂಟ್ ಫ್ಯೂಜಿಯಾಮ ಇದೆಯಲ್ಲ, ಇದು ಸುಪ್ತ ಜ್ವಾಲಾಮುಖಿಗೆ ಉತ್ತಮವಾದಂತಹ ಒಂದು ಉದಾಹರಣೆ ಆಗಿರುತ್ತೆ. ಇವೆಲ್ಲವೂ ಕೂಡ ಆಕ್ಟಿವ್ ವಾಲ್ಕೆನೋಸ್ ಅಂದರೆ ಜಾಗೃತ ಜ್ವಾಲಾಮುಖಿ, ಆದರೆ ಇದು ಮಾತ್ರ ಸುಪ್ತ ಜ್ವಾಲಾಮುಖಿ ಆಗಿರುತ್ತೆ. ಸುಪ್ತ ಜ್ವಾಲಾಮುಖಿ ಅಂದರೆ ನೋಡಿ, ಬಹಳ ದಿನಗಳ ನಂತರ ದಿಢೀರ್ನೆ ಸ್ಫೋಟಗೊಳ್ಳುವಂತಹ ಜ್ವಾಲಾಮುಖಿ. ಅದು ಒಮ್ಮೆ ಸ್ಫೋಟಗೊಂಡಿರುತ್ತೆ ಮತ್ತು ಯಾವುದೇ ಕಾರ್ಯಾಚರಣೆ ಮಾಡಲ್ಲ, ಯಾವ ಟೈಮಲ್ಲಿ ಸ್ಫೋಟಗೊಳ್ಳತ್ತೋ ಹೇಳೋಕ್ಕಾಗಲ್ಲ. ಅಂಥದನ್ನು ಸುಪ್ತ ಜ್ವಾಲಾಮುಖಿ ಅಂತ ಕರಿತೀವಿ, ಡಾರ್ಮೆಂಟ್ ವಾಲ್ಕೆನೋಸ್ ಅಂಥೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಫ್ಯೂಜಿಯಾಮ, ಜಪಾನ್ ರಾಷ್ಟ್ರದಲ್ಲಿ ಕಂಡುಬರ್ತವೆ. ಈ ಜಪಾನ್ ರಾಷ್ಟ್ರದಲ್ಲಿರುವಂಥ ಫ್ಯೂಜಿಯಾಮವನ್ನು ದೇವರು ಅಂತಲೂ ಕೂಡ ಪೂಜೆ ಮಾಡೋದನ್ನು ನೋಡ್ಬೋದು. ಹಾಗಾದರೆ ಉಳಿದಂಥವು ಯಾವ ಕ್ಯಾಟಗರಿಗೆ ಸೇರುತ್ತೆ, ಪಿನಟೋಬಾ, ಸ್ಟ್ರಾಂಬೋಲಿ, ಮೌಂಟ್ ಎಟ್ನಾ ಅನ್ನುವಂಥದ್ದು ಜಾಗೃತ ಜ್ವಾಲಾಮುಖಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತವೆ. 6ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. 7ನೇ ನೋಡಿ, ಕಲ್ಚರ್ ಎಂಬ ಪದ ಕೊಲೆರೆ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ, ಕೊಲೆರೆ ಎಂಬ ಪದದಿಂದ ಬಂದಿದೆ. ಹಾಗಾದರೆ ಕೊಲೆರೆ ಪದ ಯಾವ ಭಾಷೆಯಿಂದ ಬಂದಂತಹ ಪದವಾಗಿದೆ? ಕಲ್ಚರ್ ಎನ್ನುವಂಥದ್ದು ಇಂಗ್ಲಿಷ್ ವರ್ಡ್ ಆಗಿರುತ್ತೆ. ಆ ಪದ ಕೊಲೆರೆ ಎಂಬ ಯಾವ ಭಾಷೆಯಿಂದ ಬಂದಂತಹ ಪದ ಅಂತ ಕೇಳಿದಾಗ ಇಲ್ಲಿ ನೋಡಿ, ಲ್ಯಾಟಿನ್ ಅಂತ ಇದೆ, ಗ್ರೀಕ್ ಇದೆ, ಜರ್ಮನ್ ಇದೆ ಮತ್ತು ಸಂಸ್ಕೃತ ಇದೆ. ಕೊಲೆರೆ ಎಂಬ ಪದ ಬಂದಿರುವಂಥದ್ದು ಲ್ಯಾಟಿನ್ ಭಾಷೆಯಿಂದ ಬಂದಂತಹ ಒಂದು ಪದವಾಗಿರುತ್ತೆ. ಕೃಷಿ ಮಾಡುವ ಕಲೆ ಅಂತ ಕರಿತೀವಿ. ಯಾವ ಭಾಷೆಯ ಪದ ಇದು? ಲ್ಯಾಟಿನ್ ಭಾಷೆಯ ಒಂದು ಪದವಾಗಿರುವಂಥದ್ದು ಯಾವುದು? ಕೊಲೆರೋ. ಕೊಲೆರೋ ಅರ್ಥ ಏನಪ್ಪ ಅಂದರೆ ಕಲ್ಚರ್ ಎಂಬ ಪದದಿಂದ ಬಂದಿರೋದನ್ನು ನಾವು ನೋಡ್ತೀವಿ. ಸೊ ಇದು ಮೂಲತಃ ಲ್ಯಾಟಿನ್ ಭಾಷೆಯ ಪದ ಅನ್ನೋದು ಗೊತ್ತಿರಬೇಕು. ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅದನ್ನು? ಕಲ್ಚರ್ ಅಂತಲೇ ಕರೆಯುವಂಥದ್ದು. ಓಕೆ, ಇದು 7ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. 8ನೇ ಪ್ರಶ್ನೆ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾನೆ. ನೋಡಿ, ಕೆಲವೊಬ್ಬರು ಸಮಾಜಶಾಸ್ತ್ರಜ್ಞರಿದ್ದಾರೆ ಮತ್ತು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅಂತ ಗುರುತು ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಈ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇವರೆಲ್ಲರೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಸಮಾಜಶಾಸ್ತ್ರಜ್ಞರಾಗಿರ್ತಾರೆ. ನೋಡಿ, ಹರ್ಬಲ್ ಸ್ಪೇನರ್ ಅಂತ ಇದ್ದಾನೆ, ಇವರು ಯಾವ ರಾಷ್ಟ್ರದವರು ಅಂದರೆ ಬ್ರಿಟಿಷ್ ರಾಷ್ಟ್ರದವರು, ಇವರು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಎಮಿಲೆ ಡೆಕ್ರಿಮ್ ಅಂತ ಇದ್ದಾವೆ, ಇವರು ಫ್ರಾನ್ಸ್ ರಾಷ್ಟ್ರದವರು. ಮ್ಯಾಕ್ಸ್ ವೆಬರ್ ಅಂತ ಇದ್ದಾರೆ, ಇವರು ಜರ್ಮನಿ ರಾಷ್ಟ್ರದವರು, ಅದಕ್ಕದೇ ಸರಿಯಾದಂಥ ಆಪ್ಷನ್ ಇದೆ. ಮತ್ತು ಇರಾವತಿ ಕರ್ವೆ ಅಂತ ಇದ್ದಾರೆ, ಇವರು ಭಾರತೀಯರು. ನೋಡಿ, ಆಯಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಆಯಾ ವ್ಯಕ್ತಿಗಳನ್ನು ನಾವು ಇಲ್ಲಿ ಪರಿಚಯ ಮಾಡ್ಕೋಬೋದು. ಈ ಲೀಸ್ಟನ್ನು ಒಂದ್ಸಲ ನೀವು ಕಲ್ತ್ರೆ ಸಾಕು, ಯಾರ್ಯಾರು ಯಾವ್ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವು ಯಾವುದಕ್ಕೆ ಸಂಬಂಧಪಟ್ಟವರಪ್ಪ ಅಂದರೆ ಇವರು ಸಮಾಜಶಾಸ್ತ್ರಜ್ಞರಾಗಿರ್ತಾರೆ. ಓಕೆ, 8ನೇ ಪ್ರಶ್ನೆಗೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಆನ್ಸರು ಕೂಡ ಇವರೇ ಆಗಿರ್ತವೆ, ಅಥವಾ ಇದೇ ರಾಷ್ಟ್ರದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಅಂತ ನಾವಿಲ್ಲಿ ತಿಳ್ಕೊಬೋದು. ನೆಕ್ಸ್ಟ್ ಹೋಗೋಣ. 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ಸರಿಯಾದಂಥ ಉತ್ತರ. 42ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾಗಿರೋದನ್ನು ನೋಡ್ಬೋದು. 9ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. 10ನೇ ಪ್ರಶ್ನೆ ನೋಡಿ,
ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣಗೊಳಿಸಿದ ವರ್ಷ ಯಾವುದು? ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣಗೊಳಿಸಿದಂತಹ ವರ್ಷ ಯಾವುದಪ್ಪ ಅಂದ್ರೆ 1949ರಲ್ಲಿ ರಾಷ್ಟ್ರೀಕರಣಗೊಳಿಸಲಾಗತ್ತೆ. ಆದರೆ ಈ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ದು ಯಾವಾಗಪ್ಪ ಅಂದ್ರೆ 1935ರಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಹಾಗಾಗಿ ರಾಷ್ಟ್ರೀಕರಣಗೊಳಿಸಿದಂತಹ ವರ್ಷ ಯಾವುದು ಅಂತ ಕೇಳಿದ್ರೆ ಎ ಅನ್ನೋದು ಸರಿಯಾದಂತಹ ಉತ್ತರ. ಎಷ್ಟನೇ ಪ್ರಶ್ನೆಗೆ? 10ನೇ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮೈಸೂರು ನಗರದ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಲ್ಲ ಅಂತ ಹೇಳಿ. ಅಂದ್ರೆ ಕೊಟ್ಟಿರುವಂತಹ ಪ್ಲೇಸಲ್ಲಿ ಯಾವುದು ಮೈಸೂರು ನಗರದಲ್ಲಿ ಇಲ್ಲ ಅಂತ ನೋಡ್ಬೇಕಾಗತ್ತೆ. ನೋಡಿ, ಬೈಲು ಕುಪ್ಪೆ ಅಂತ ಇದೆ. ಬೈಲು ಕುಪ್ಪೆ ಇರೋದು ಮೈಸೂರು ನಗರದಲ್ಲೇ ಕಂಡುಬರುವಂಥದ್ದು ಅಥವಾ ಮೈಸೂರಿನ ಭಾಗದಲ್ಲೇ ಕಂಡುಬರುವಂಥದ್ದು. ವೆಂಕಟಪ್ಪ ಕಲಾ ಗ್ಯಾಲರಿ ಅಂತ ಇದೆ, ಇದು ಮೈಸೂರಿನಲ್ಲೇ ಕಂಡುಬರುವಂಥದ್ದು. ನುಗು ವನ್ಯಜೀವಿ ಅಭಯಾರಣ್ಯ ಅಂತ ಇದೆ, ಇದು ಮೈಸೂರಿನಲ್ಲೇ ಇರುವಂಥದ್ದು. ಹಾಗಾದರೆ ಈ ಮೂರು ಕೂಡ ಮೈಸೂರಿನಲ್ಲೇ ಇದೆ ಅಂದಾಗ ಹಾಗಾದರೆ ಮೈಸೂರಿನಲ್ಲಿ ಇಲ್ಲದೆ ಇರೋದು ಯಾವುದು ಅನ್ನೋದು ಕ್ಲಿಯರ್ ಆಯ್ತು ನಮಗೆ. ಈ ಉಚ್ಚಂಗಿ ದುರ್ಗ ಕೋಟೆ ಅನ್ನೋಂಥದ್ದು ಮೈಸೂರಿನಲ್ಲಿ ಕಂಡುಬರಲ್ಲ. ಹಾಗಾಗಿ ಇದು ಸರಿಯಾದಂಥ ಉತ್ತರವಾಗಿರುತ್ತೆ. ಹಾಗಾದರೆ ಉಚ್ಚಂಗಿ ದುರ್ಗ ಕೋಟೆ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಇದು ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಎಲ್ಲಿದೆ ಇದು? ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಸ್ಥಳವಾಗಿರುತ್ತೆ ಅಥವಾ ಪ್ರೇಕ್ಷಣೀಯ ಐತಿಹಾಸಿಕ ಸ್ಥಳ ಅಂತಲೇ ಕರಿತೀವಿ. ಯಾವುದನ್ನ? ಉಚ್ಚಂಗಿ ದುರ್ಗವನ್ನು. ಹಾಗಾಗಿ 11ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, 1936ರಲ್ಲಿ ಕರ್ನಾಟಕದ ಮೊದಲ ಕಾಗದ ಕೈಗಾರಿಕೆ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಅನ್ನ ಎಲ್ಲಿ ಸ್ಥಾಪಿಸಲಾಯಿತು? ಯಾವ ಕೈಗಾರಿಕೆ? ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಅಂತ, MPM ಅಂತ ಕರಿತೀವಿ. MPM ಅಂತ ಹೇಳಿ ಯಾವಾಗ ಸ್ಥಾಪನೆ ಆಗಿದ್ದು? 1936ರಲ್ಲಿ. ಹಾಗಾದ್ರೆ ಈ MPM ಅನ್ನ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ರೆ ದಾಂಡೇಲಿ ಅಲ್ಲ, ಭದ್ರಾವತಿ ಅಲ್ಲ, ಮೈಸೂರು, ಮಂಡ್ಯ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಅಥವಾ ಭದ್ರಾವತಿ ತಾಲೂಕಿನಲ್ಲಿ ಸ್ಥಾಪನೆಯಾದಂತಹ ಕರ್ನಾಟಕದ ಮೊದಲ ಕಾಗದ ಕಾರ್ಖಾನೆಯಾಗಿರುತ್ತೆ. ಅದನ್ನು ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಅಂತಾನೆ ಕರೆಯೋದು. ಇಯರ್ ಕೇಳಿದರೆ 1936 ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಆಗಿರುತ್ತೆ. ಯಾವ ಒಂದು ಪ್ಲೇಸು? ಭದ್ರಾವತಿಯಲ್ಲಿರೋದು. ಕ್ಲಿಯರಾ? ನೆಕ್ಸ್ಟು ಮತ್ತೊಂದು ಇಂಪಾರ್ಟೆಂಟ್ ಆದಂಥ ಕ್ವಶನ್ ನೋಡಿ, ರಾಷ್ಟ್ರೀಯ ಭದ್ರತಾ ದಳ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅನ್ನೋಂಥದ್ದು ಸ್ಥಾಪನೆಯಾದ ವರ್ಷ ಯಾವುದು ಅಂತ ಇದೆ. ನೋಡಿ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ರಾಷ್ಟ್ರೀಯ ಭದ್ರತಾ ದಳ ಅಂಥೇಳಿ. ಇದನ್ನು ಯಾವಾಗ ಸ್ಥಾಪಿಸಲಾಯಿತಪ್ಪ ಅಂದರೆ 1986ರಲ್ಲಿ ಸ್ಥಾಪನೆ ಮಾಡಲಾಗತ್ತೆ. ಹಾಗಾಗಿ 13ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಭಾರತದ ಭೂಸೇನೆಯ ಕೇಂದ್ರ ಕಮಾಂಡರ್ ಇರುವ ಸ್ಥಳ ಯಾವುದು? ಕೇಂದ್ರ ಕಮಾಂಡರ್ ಇರುವಂತಹ ಸ್ಥಳ ಎಲ್ಲಿದೆಯಪ್ಪ ಅಂದರೆ ಲಕ್ನೋನ, ಕೋಲ್ಕತ್ತಾನ, ಜಮ್ಮು ಕಾಶ್ಮೀರ, ಪುಣೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶದ ಲಕ್ನೋ ಬಳಿ ಕಂಡುಬರುವಂಥದ್ದು. ಯಾವುದು? ಈ ಕೇಂದ್ರ ಕಮಾಂಡರ್ ಇರುವಂತಹ ಸ್ಥಳ ಉತ್ತರ ಪ್ರದೇಶದ ಲಕ್ನೋ ಬಳಿ ಕಂಡುಬರುವಂಥದ್ದು ಅಥವಾ ಲಕ್ನೋದಲ್ಲಿ ಇರುವಂತಹ ಒಂದು ಕೇಂದ್ರವಾಗಿರುತ್ತೆ. ನೋಡಿ, ಇವು ಪ್ರಮುಖವಾದಂತಹ ಒಂದು 14 ಪ್ರಶ್ನೆಗಳು. ಯಾವ ರೀತಿಯಲ್ಲಿ ಕೇಳಿದಾನೆ, ಅದಕ್ಕೆ ಸರಿಯಾದಂತಹ ಉತ್ತರ ಹೇಗಿರುತ್ತೆ, ಮುಂದೆ ಎಕ್ಸಾಮಲ್ಲಿ ಯಾವ ರೀತಿ ಬರಬಹುದು ಅನ್ನುವಂತಹ ಒಂದು ವಿಷಯವನ್ನು ಕುರಿತು ಎಷ್ಟೊತ್ತು ಕೂಡ ಚರ್ಚೆ ಮಾಡಿದ್ದೀವಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು.